ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ಹಳೆಯ ಶತ್ರುಗಳ ಕಾಟ ಈ ದಿವಸ ಮತ್ತೆ ಎದುರಾಗಬಹುದು. ನಿಮ್ಮ ವಿರೋಧಿಗಳು ನಿಮಗೆ ಕಾಟವನ್ನು ಕೊಡಬೇಕು ಅಂತ ಹೇಳಿ ಕಾಯ್ತಾ ಇರಬಹುದು. ಅದು ಈ ದಿವಸ ನಿಮಗೆ ತಲೆದೋರುತ್ತೆ ಅಂತ ಹೇಳಬೇಕಾಗತ್ತೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಯಾವುದಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮಾನಸಿಕವಾಗಿ ಹಿಂಸೆಯಾಗುವಂಥದ್ದಿದೆ. ಅಂತಹ ಸಮಸ್ಯೆಗಳು ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಕೋಪಕ್ಕೆ ಕಾರಣವಾಗ್ತಕ್ಕಂಥದ್ದು ಆಗತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಇದು. ಎಷ್ಟು ಕಷ್ಟಪಡ್ತಿರೋ ಆ ಕಷ್ಟಕ್ಕೆ ಅನುಗುಣವಾಗಿ ಫಲ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ತುಂಬ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ದೈಹಿಕವಾಗಿ ತುಂಬ ದಣದಿರತಕ್ಕಂತಹ ನೀವು ವಿಶ್ರಾಂತಿಗೆ ಅಥವಾ ಆರಾಮ ಮಾಡೋದಕ್ಕೆ ಮುಂದಾಗಬೇಕಾದಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ದಾಂಪತ್ಯದಲ್ಲಿ ಏನೋ ಒಂದು ರೀತಿಯ ಕಲಹ ಉಂಟಾಗುತ್ತೆ. ಆದರೆ ಅದನ್ನು ಬಹಳ ಆಳವಾಗಿ ವಿಚಾರ ಮಾಡಿದಾಗ ಈ ಸಣ್ಣ ವಿಷಯಕ್ಕೆ ಜಗಳ ಮಾಡಬೇಕಾಗಿತ್ತಾ ಅಂತ ಹೇಳಿ ಆಮೇಲೆ ಅನ್ನಿಸ್ಬಹುದು. ಆದರೆ ಅಷ್ಟು ಹೊತ್ತಿಗೆ ಅದೆಲ್ಲ ಸಮಯ ಮೀರಿ ಹೋಗಿರತಕ್ಕಂಥದ್ದಾಗುತ್ತೆ. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ದಂಪತಿಗಳಲ್ಲಿ ಮಾತ್ರ ಏನೋ ಒಂದು ರೀತಿಯ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥದ್ದು. ಭಗವತಿಯ ಉಪಾಸನೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಅವಿವಾಹಿತರಿಗೆ ಏನೋ ಒಂದು ರೀತಿಯ ಆಶಾಭಾವನೆ ಮನಸ್ಸಿನಲ್ಲಿ ಮೂಡುವಂತಹ ಕೆಲವು ವಾತಾವರಣ, ಕೆಲವೊಂದಷ್ಟು ವಿಚಾರಗಳು, ಕೆಲವು ಮಾತು ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವರಿಗೆ ಈಗ ಒಂದಷ್ಟು ಸುಧಾರಣೆಗೆ ಅವಕಾಶಗಳಾಗತ್ತೆ. ಎಷ್ಟೋ ದಿವಸಗಳಿಂದ ನನ್ನ ಆರೋಗ್ಯ ಸರಿಯಾಗೋದೇ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದಂಥವ್ರಿಗೆ ಸಣ್ಣದಾದಂತಹ ಒಂದು ತಿರುವು, ಒಂದು ಬದಲಾವಣೆ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುವಂಥದ್ದಾಗತ್ತೆ. ತುಂಬ ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವನ್ನು ಮಾಡ್ಕೊಳ್ತೀರಿ. ತುಂಬ ಅನಗತ್ಯವಾದ್ದು, ನಿಮಗೆ ಬೇಡದೇ ಇರತಕ್ಕಂತಹ ವಿಷಯ, ಆ ವಿಷಯ ಉಲ್ಬಣವಾಗತ್ತೆ. ಅದಕ್ಕೆ ಜಗಳವನ್ನು ಮಾಡ್ಕೊಳ್ತೀರಿ. ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ಸುಮ್ಮನೆ ಇರೋದಕ್ಕೂ ಕೂಡ ಮನಸ್ಸು ಬರದೇ ಇರುವಂಥದ್ದಾಗತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಕಡಿಮೆ ಸಮಯದಲ್ಲಿ ಹೆಚ್ಚು ಗುಣಮಟ್ಟದ ಕೆಲಸವನ್ನು ಮಾಡಿ ಸಮರ್ಥರು ಅಂತ ಹೇಳಿ ಕರೆಸ್ಕೊಳ್ತೀರಿ. ಯಾವುದೋ ಒಂದು ಸಂದರ್ಭ, ಒಂದು ಸಮಯ ಒಂದಷ್ಟು ಕೆಡಕನ್ನು ಸೂಚಿಸುತ್ತೆ, ಮತ್ತೊಂದಷ್ಟು ಸಮಯ ಒಳಿತನ್ನು ಸೂಚಿಸುತ್ತೆ. ಕೆಡಕಾಗಿ ನಂತರದ ಸಮಯದಲ್ಲಿ ಒಳ್ಳೆಯದಾಗತ್ತೆ ಅನ್ನುವಷ್ಟು ಸಮಯ ಕಾಯುವಂತಹ ತಾಳ್ಮೆ ಇರಬೇಕು. ಯಾವಾಗ ಅದಿರೋದಿಲ್ಲ ಆಗ ತೊಂದರೆಗಳು ಹೆಚ್ಚಾಗಿ ಆಗುವಂಥದ್ದಾಗತ್ತೆ. ಕೆಲವು ನಿರ್ಧಾರಗಳಿಂದ ಬೇರೆ ಬೇರೆ ರೀತಿಯ ದೋಷಗಳು ಆಗುವಂಥದ್ದಾಗತ್ತೆ. ಬೇರೆಯವರ ಕೆಲಸದಲ್ಲಿ ನೀವು ತಪ್ಪನ್ನು ಮಾಡಬೇಡಿ. ಹಾಗಾಗಿ ಬೇರೆಯವರ ವಿಚಾರವೇ ನಿಮಗೆ ಬೇಡ ಅಂತ ಹೇಳಿ ದೂರ ಉಳಿಯೋದಿದೆಯಲ್ಲ, ಅದು ಬಹಳ ಒಳ್ಳೆಯದಾಗಿರುತ್ತೆ. ಕುಟುಂಬದ ಸಂತೋಷಕ್ಕೋಸ್ಕರವಾಗಿ ನೀವೊಂದಷ್ಟು ತ್ಯಾಗವನ್ನು ಮಾಡಬೇಕಾಗತ್ತೆ. ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ದೊಡ್ಡದಾದಂತಹ ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮಾಧ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಒಂದಷ್ಟು ಏನೋ ಬೇರೆ ಬೇರೆ ವಿಚಾರಗಳು ತಮ್ಮ ಗಮನಕ್ಕೆ ಬಂದು ಇದರಿಂದ ನಮಗೆ ಅನುಕೂಲವಾಗತ್ತೆ, ಆದಾಯವಾಗತ್ತೆ ಅಂತ ಹೇಳಿ ಸಮಾಧಾನ ಪಟ್ಟುಕೊಳ್ಳಬೇಕಾದಂತಹ ದಿವಸ. ತಂದೆಯವರಿಗೆ ಹೃದಯ ಸಂಬಂಧಿಯಾದಂತಹ ಸಮಸ್ಯೆ ಕಾಡಬಹುದು. ತಾತ್ಸಾರವನ್ನು ಮಾಡಬೇಡಿ. ನಿಮ್ಮ ಜಾಗ್ರತೆ ನಿಮ್ಮ ಕೈಯಲ್ಲಿರಲಿ ಅಂತಕ್ಕಂಥದ್ದು. ಆತುರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಬೇಡಿ. ಯಾವುದೇ ವಿಷಯಗಳಿರಲಿ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಸರಿಯಾದ ತೀರ್ಮಾನವನ್ನು ಮಾಡಿ ಅಂತ ಅರ್ಥ. ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ
ಎರಡನ್ನೂ ನೋಡಲಿಕ್ಕೆ ಅವಕಾಶಗಳಿದೆ. ತುಂಬ ಅಗತ್ಯವಾಗಿರತಕ್ಕಂತಹ ಕೆಲಸಗಳು ಸ್ವಲ್ಪ ಮಟ್ಟಿಗೆ ವಿಳಂಬವಾಗುತ್ತೆ, ನಿಧಾನವಾಗುತ್ತೆ. ಆದರೂ ಕೂಡ ನಿಮ್ಮ ಕೆಲಸಗಳು ಆಗತ್ತೆ ಅನ್ನುವಂತಹ ಭರವಸೆ ಬಹಳ ಮುಖ್ಯವಾದ್ದು. ಮಿಥುನ್ ರಾಶಿಯವರು ಎಲ್ಲ ದಾಖಲೆ ಪತ್ರಗಳನ್ನು ಸರಿಯಾಗಿಟ್ಟುಕೊಳ್ಬೇಕು. ಯಾವುದೇ ವ್ಯವಹಾರ ಮುಂದೆ ಬಂದಾಗ ದಾಖಲಾತಿಗಳಿಂದಲೇ ಪತ್ರದಿಂದಲೇ ನಿಮಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಅಗತ್ಯ ಬಿದ್ದರೆ ದಾಖಲೆಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾವುದು ಯೋಗ್ಯವಾಗಿದೆಯೋ, ಯಾವುದು ಕಾನೂನಾತ್ಮಕವಾಗಿ ಸರಿಯೋ ಆ ವಿಚಾರವನ್ನು ಕುರಿತು ಚರ್ಚೆಯನ್ನು ನಡೆಸಿ, ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲೂ ಒಂದಷ್ಟು ಬೇಸರ, ಕೆಲಸದ ಸ್ಥಳದಲ್ಲೂ ಕೂಡ ನಿಮಗೆ ಒಂದಷ್ಟು ಬೇಸರವಾಗ್ತಕ್ಕಂಥದ್ದು, ಎಲ್ಲಿಯೂ ಕೂಡ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ವಾತಾವರಣವನ್ನು ನೀವು ನೋಡಬೇಕಾಗತ್ತೆ. ತುಂಬ ಒತ್ತಡದ ಕೆಲಸಗಳು, ಮಾನಸಿಕವಾಗಿ ಬೇಸರ, ಆಯಾಸ ಇದ್ದರೂ ಕೂಡ ನಿಮ್ಮ ಮನೆಯವರಿಗೋಸ್ಕರ ಸಮಯವನ್ನು ನೀವು ಮೀಸಲಾಗಿಡಬೇಕು. ಇದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನಿಮಗಿರಬೇಕಾಗತ್ತೆ. ಸಂಬಳವನ್ನು ಪಡಿತಾ ಇರತಕ್ಕಂತಹ ಖಾಸಗಿ ಕ್ಷೇತ್ರದ ಕೆಲಸಗಾರರು ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಮುಂದಿನ ದಿನಮಾನದಲ್ಲಿ ನಿಮ್ಮ ಕೆಲಸದ ವಿಚಾರವಾಗಿ ಬಹಳ ಗಹನವಾದಂತಹ ಚರ್ಚೆಗಳು ನಡೆಯುವ ಸೂಚನೆಗಳು ಕಾಣ್ತಾ ಇದೆ. ನಿಮ್ಮ ಕಾರ್ಯವೈಖರಿಯ ಗುಟ್ಟನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಬೇಡಿ. ಅಲ್ಲಿ ನಿಮ್ಮದೇ ಆದಂತಹ ಒಂದು ವೈಶಿಷ್ಟ್ಯ ಏನಿದೆ ಅದನ್ನು ಹಾಗೇ ಕಾಪಾಡಿಕೊಂಡು ಬರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸ್ನೇಹಿತರ ಕೆಲವು ವಿಚಾರಗಳು, ಕೆಲವು ಸ್ವಭಾವಗಳು, ಅವರ ನಡತೆಗಳನ್ನು ನೋಡಿ ಮಾನಸಿಕವಾಗಿ ತುಂಬ ಬೇಸರವಾಗುತ್ತೆ. ಆದರೂ ಕೂಡ ಏನೂ ಮಾಡೋ ಪರಿಸ್ಥಿತಿಯಲ್ಲಿ ನೀವಿರುವುದಿಲ್ಲ. ವಿಶೇಷವಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.